ಇದು ತನ್ನ ಕುಟುಂಬಕ್ಕಾಗಿ ವೇಶ್ಯೆಯಾದ ಒಬ್ಬ ಮಹಿಳೆಯ ಕತೆ. ಮನುಷ್ಯನ ಜೀವನ ಒಂದು ಪ್ರಯಾಣವಿದ್ದಂತೆ. ಆ ಪ್ರಯಾಣದಲ್ಲಿ ಕೆಲವು ತಿರುವುಗಳು ನಮ್ಮನ್ನು ಅನಿರೀಕ್ಷಿತ ತೀರಗಳಿಗೆ ತಲುಪಿಸುತ್ತವೆ. ಅಂತಹ ಒಂದು ಕಠಿಣ ತಿರುವಿನಲ್ಲಿ ನಿಂತ ಒಬ್ಬ ಹೆಂಡತಿ, ಒಬ್ಬ ತಾಯಿಯ ಕತೆ ಇದು. ಈ ಕತೆ ಬಹಳ ದೊಡ್ಡದಿರುವುದರಿಂದ ನಾವು ಈ ಕಥೆಯನ್ನು ಎಲ್ಲರಿಗೂ ಅರ್ಥವಾಗುವಂತೆ ಎಪಿಸೋಡ್ಗಳಾಗಿ ಹೇಳಲು ಬಯಸಿದ್ದೇವೆ. ಇದಕ್ಕಾಗಿ ನಮಗೆ ಬೇಕಾಗಿರುವುದು ನಿಮ್ಮ ಬೆಂಬಲ ಮಾತ್ರ. ಸಮಾಜವು ತಪ್ಪು ಎಂದು ಬೆರಳು ತೋರಿಸುವ ಈ ದಾರಿಯನ್ನು ಆಯ್ದುಕೊಳ್ಳಲು ಅವಳನ್ನು ಪ್ರೇರೇಪಿಸಿದ ಪರಿಸ್ಥಿತಿಗಳು ಯಾವುವು? ಅವಳ ನಿರ್ಧಾರ ಸರಿಯೇ? ಈ ಕತೆ ಕೇಳಿದ ನಂತರ ನೀವೇ ಹೇಳಿ. ಅವಳ ಹೆಸರು ಅಂಜಲಿ. ನೋಡಲು ತುಂಬಾ ಸುಂದರವಾಗಿರುತ್ತಾಳೆ. ಅವಳು ಮನೆಯಲ್ಲಿ ತಂದೆ ತಾಯಿ ಬೇಡವೆಂದರೂ ಕೇಳದೆ ಒಂದು ದಿನ ಮನೆಯಿಂದ ಹೊರಗೆ ಹೋಗಿ ರಮೇಶ್ ಎಂಬ ಹುಡುಗನನ್ನು ಮದುವೆಯಾದಳು. ಪ್ರೀತಿಸಿದವನಿಗಾಗಿ ಎತ್ತವರನ್ನು ಬಿಟ್ಟು ಬಂದ ಅವಳು ದಿನಗಳು ಕಳೆದಂತೆ ತನ್ನ ಗಂಡ ರಮೇಶ್ ಮತ್ತು ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಒಂದು ಸುಂದರವಾದ ಪ್ರಪಂಚವನ್ನು ಸೃಷ್ಟಿಸಿಕೊಂಡಿದ್ದಳು. ದೊಡ್ಡ ಮಗಳು 4ನೇ ತರಗತಿಯಲ್ಲಿ, ಚಿಕ್ಕ ಮಗಳು 2ನೇ ತರಗತಿಯಲ್ಲಿ ಓದುತ್ತಿದ್ದರು. ಮಕ್ಕಳ ತುಂಟಾಟ, ಅವರ ಓದು, ಗಂಡನ ಪ್ರೀತಿ, ಇದಕ್ಕಿಂತ ಇನ್ನೇನು ಬೇಕು ಎಂದುಕೊಂಡಳು. ಪ್ರತಿದಿನವೂ ಸಂತೋಷದಿಂದ ಕಳೆಯುತ್ತಿದ್ದ ಆ ಕುಟುಂಬದ ಮೇಲೆ ವಿಧಿ ಕಣ್ಣು ಕೆಂಪಾಗಿಸಿತು. ಒಂದು ಕರಾಳ ದಿನ ಒಂದು ರಸ್ತೆಯ ಅಪಘಾತದ ರೂಪದಲ್ಲಿ ಅವರ ಸಂತೋಷವನ್ನು ಆ ದಿನದಿಂದ ಮರೆತು ಹೋಗುವಂತೆ ಮಾಡಿತು. ಆ ಅಪಘಾತದಲ್ಲಿ ಅವಳ ಗಂಡನ ಇಡೀ ದೇಹ ದೊಡ್ಡ ದೊಡ್ಡ ಗಾಯಗಳಿಗೆ ತುತ್ತಾಯಿತು. ಕನಿಷ್ಠ ಅಲಗಾಡಲು ಆಗದ ಸ್ಥಿತಿಯಲ್ಲಿ ಹಾಸಿಗೆಗೆ ಸೀಮಿತನಾದ. ನಿನ್ನೆಯವರೆಗೂ ಮನೆಗೆ ಆಧಾರವಾಗಿದ್ದ ವ್ಯಕ್ತಿ ಈಗ ಕಣ್ಣು ರೆಪ್ಪೆಯ ಚಲನೆಯಿಂದಲೇ ತನ್ನ ನೋವನ್ನು ಹೇಳಿಕೊಳ್ಳಬೇಕಾದ ಪರಿಸ್ಥಿತಿ ಶುರುವಾಯಿತು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ ಮಾತುಗಳು ಅವಳ ಹೃದಯದಲ್ಲಿ ಚಾಕುವಿನಿಂದ ಚುಚ್ಚಿದಂತಾದವು. ನೋಡಮ್ಮ, ನಿನ್ನ ಗಂಡ ಬದುಕಿದ್ದಾರೆ, ಆದರೆ ಅವರ ದೇಹ ಇನ್ನು ಮುಂದೆ ಸ್ಪಂದಿಸುವುದಿಲ್ಲ. ಅವರು ಬದುಕಿರುವವರೆಗೂ ಹೀಗೆ ಹಾಸಿಗೆಯಲ್ಲೇ ಇರಬೇಕು ಎಂದು ಡಾಕ್ಟರ್ ಹೇಳಿದಾಗ ಅವಳು ಒಂದು ಕ್ಷಣ ಶಾಕ್ ಆದಳು. ಅಂದಿನಿಂದ ಆ ಮನೆಯ ಮೇಲೆ ಕಷ್ಟಗಳ ಮೋಡಗಳು ಕವಿದವು. ಗಂಡನ ವೈದ್ಯಕೀಯ ಖರ್ಚು ಒಂದು ಕಡೆ, ಇಬ್ಬರ ಹೆಣ್ಣು ಮಕ್ಕಳ ಜವಾಬ್ದಾರಿ ಇನ್ನೊಂದು ಕಡೆ. ಅವಳ ಹೆಗಲ ಮೇಲೆ ಹೊರಲಾರದ ಭಾರವಾಯಿತು. ಹಣಕ್ಕಾಗಿ ತನಗೆ ತಿಳಿದವರನ್ನು, ಬಂಧುಗಳನ್ನು, ಸ್ನೇಹಿತರನ್ನು, ಪ್ರತಿಯೊಬ್ಬರ ಬಾಗಿಲನ್ನು ತಟ್ಟಿದಳು. ದಯವಿಟ್ಟು ಸಹಾಯ ಮಾಡಿ ಎಂದು ಕೈ ಚಾಚಿದಳು. ಆದರೆ ಅಗತ್ಯದಲ್ಲಿ ಸಹಾಯ ಮಾಡುವವರಿಗಿಂತ ನೆಪ ಹೇಳಿ ತಪ್ಪಿಸಿಕೊಂಡವರೇ ಹೆಚ್ಚಾಗಿ ಕಂಡರು. ತವರು ಮನೆ, ಗಂಡನ ಮನೆ ಎರಡೂ ಕಡೆ ಬಾಗಿಲುಗಳು ಮುಚ್ಚಿಕೊಂಡವು. ಅಲ್ಲಿಯವರೆಗೂ ನಮ್ಮವರು ಎಂದುಕೊಂಡವರೇ ನಾವ್ಯಾರು ಎನ್ನುವಂತೆ ನೋಡಲು ಶುರು ಮಾಡಿದರು. ಆ ನೋಟಗಳು, ಆ ಮಾತುಗಳು ಅವಳನ್ನು ಪ್ರತಿಕ್ಷಣ ಕೊಲ್ಲುತ್ತಿದ್ದವು. ಧೈರ್ಯ ಮಾಡಿ ಒಂದು ಸಣ್ಣ ಕೆಲಸಕ್ಕೆ ಸೇರಿಕೊಂಡಳು. ಆದರೆ ಅಲ್ಲಿ ಬರುವ ಸಂಬಳ ಔಷಧಿಗಳಿಗೆ ಸಾಕಾಗುತ್ತಿರಲಿಲ್ಲ. ಮಕ್ಕಳ ಶಾಲಾ ಶುಲ್ಕ, ಮನೆಯ ಬಾಡಿಗೆ, ದಿನದ ಊಟ ಎಲ್ಲವೂ ಕಷ್ಟವಾಯಿತು. ಕಣ್ಣು ತುಂಬಾ ನಿದ್ದೆ ಇಲ್ಲ, ಹೊಟ್ಟೆ ತುಂಬಾ ಊಟವೂ ಇರಲಿಲ್ಲ. ಅದೇ ಆಫೀಸ್ನಲ್ಲಿ ಕೆಲಸ ಮಾಡುವ ರೇಖಾ ಎಂಬ ಹುಡುಗಿ ಅಂಜಲಿಯ ಪರಿಸ್ಥಿತಿಯನ್ನು ಗಮನಿಸಿದಳು. ಒಂದು ದಿನ ಹತ್ತಿರ ಬಂದು ಯಾರೂ ಕೇಳದಂತೆ ಮೆಲ್ಲಗೆ ಹೇಳಿದಳು, ಅಂಜಲಿ, ಹೀಗೆ ಎಷ್ಟು ದಿನ ಕಷ್ಟಪಡುತ್ತೀಯಾ? ನೀನು ನೋಡಲು ತುಂಬಾ ಸುಂದರಿ, ಸುಲಭವಾಗಿ ಹಣ ಸಂಪಾದಿಸುವ ದಾರಿ ಇದೆ, ಯೋಚಿಸು ಎಂದು ಹೇಳಿದಳು. ಆ ಮಾತು ಕೇಳಿದ ಕೂಡಲೇ ಅಂಜಲಿಯ ರಕ್ತ ಕುದಿಯಿತು. ಸ್ವಾಭಿಮಾನಕ್ಕೆ ಪೆಟ್ಟಾದಂತೆ ಅನಿಸಿತು. ತಕ್ಷಣ ಸತ್ತರೋ ಅಂತ ಕೆಲಸ ಮಾಡಲ್ಲ, ನನ್ನ ಗಂಡ ಬದುಕಿದ್ದಾನೆ ಎಂದು ಮುಖದ ಮೇಲೆ ಹೇಳಿದಳು. ಆದರೆ ರೇಖಾ ವ್ಯಂಗ್ಯವಾಗಿ ನಕ್ಕು, ನಿನ್ನ ಗಂಡ ಬದುಕಿದ್ದಾನೆ, ಆದರೆ ಅವನ ಜೀವ ನಿನ್ನ ಕೈಯಲ್ಲಿದೆ ಎಂದು ಹೇಳಿ ಹೊರಟು ಹೋದಳು. ಆ ರಾತ್ರಿ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಅಡಿಗೆ ಮಾಡಲು ಅಕ್ಕಿಯೂ ಇರಲಿಲ್ಲ. ಚಿಕ್ಕ ಮಗಳು ಜ್ವರದಿಂದ ಅಮ್ಮ ಹಸಿವಾಗಿದೆ ಎಂದು ಅಲುಗಾಡುತ್ತಿದ್ದಳು. ಔಷಧಿಯ ಚೀಟಿ ಕೈಯಲ್ಲಿತ್ತು, ಆದರೆ ಮನೆಯಲ್ಲಿ ಒಂದು ಪೈಸೆಯೂ ಇರಲಿಲ್ಲ. ಹಾಸಿಗೆಯ ಮೇಲೆ ಅಸಹಾಯಕನಾಗಿ ಬಿದ್ದಿರುವ ಗಂಡನನ್ನು ಕಣ್ಣುಗಳಿಂದ ನೋಡಲಾರದೆ, ಹಸಿವಿನಿಂದ ಕಾಯುತ್ತಿರುವ ಮಕ್ಕಳ ಮುಖಗಳನ್ನು ನೋಡಲಾರದೆ ಅವಳು ಕುಗ್ಗಿ ಹೋದಳು. ಪ್ರತಿ ರಾತ್ರಿ ಅವಳು ಯೋಚಿಸುತ್ತಿದ್ದಳು, ದೇವರೇ, ನನಗೇಕೆ ಈ ಶಿಕ್ಷೆ ನೀಡಿದೆ? ನನ್ನ ಮಕ್ಕಳ ಭವಿಷ್ಯವೇನು? ನನ್ನ ಗಂಡನನ್ನು ಹೇಗೆ ಉಳಿಸಿಕೊಳ್ಳಲಿ ಎಂದು ತನ್ನೊಳಗೆ ತಾನೇ ಕುದಿಯುತ್ತಿದ್ದಳು. ಎಷ್ಟೋ ದಾರಿಗಳನ್ನು ಹುಡುಕಿದಳು, ಆದರೆ ಎಲ್ಲಾ ದಾರಿಗಳು ಮುಚ್ಚಿಕೊಂಡವು. ಆಗ ಅವಳಿಗೆ ರೇಖಾಳ ಮಾತುಗಳು ನೆನಪಾದವು. ಆ ಕ್ಷಣದಲ್ಲಿ ಅವಳೊಳಗಿನ ಸ್ವಾಭಿಮಾನ ಸೋತಿತು. ಅವಳೊಳಗಿನ ತಾಯಿ ಗೆದ್ದಳು. ನಡುಗುವ ಕೈಗಳಿಂದ ಫೋನ್ ಎತ್ತಿಕೊಂಡಳು. ರೇಖಾಳ ನಂಬರ್ಗೆ ಡಯಲ್ ಮಾಡಿದಳು. ರೇಖಾ, ನೀನ್ ಹೇಳಿದ ಕೆಲ್ಸಕ್ಕೆ ನಾನು ರೆಡಿ ಆಗಿದ್ದೀನಿ. ಈಗ ಅಂಜಲಿ ಏನು ಮಾಡಲಿದ್ದಾಳೆ? ಅವಳು ರೇಖಾ ಹೇಳಿದ ಕೆಲಸವನ್ನು ಒಪ್ಪಿಕೊಳ್ಳಲಿದ್ದಾಳಾ, ಅಥವಾ ಅವಳ ಸಮಸ್ಯೆಗೆ ಬೇರೆ ಯಾವುದಾದರೂ ಪರಿಹಾರದ ಬಗ್ಗೆ ಯೋಚಿಸುತ್ತಿದ್ದಾಳಾ? ನೀವು ಅವಳಿಗೆ ಕೊಡುವ ಸಲಹೆ ಏನು? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳಲ್ಲಿ ಖಂಡಿತ ತಿಳಿಸಿ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನಮ್ಮ 2ನೇ ಎಪಿಸೋಡ್ನಲ್ಲಿ ತಿಳಿಯಲಿದೆ. ಅದಕ್ಕಾಗಿ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಮುಂದಿನ ವಿಡಿಯೋಗಾಗಿ ಕಾಯಿರಿ. ಇಲ್ಲಿಯವರೆಗೆ ನೋಡಿದ್ದೀರಿ ಅಂದರೆ ಖಂಡಿತ ವಿಡಿಯೋ ನಿಮಗೆ ಇಷ್ಟವಾಗಿ ನೋಡಿರುತ್ತೀರಿ. ಆದ್ದರಿಂದ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಕೊಡುವ ಬೆಂಬಲ ನಮಗೆ ಮುಂದಿನ ಎಪಿಸೋಡ್ಗಳನ್ನು ಮಾಡಲು ಬೂಸ್ಟರ್ನಂತೆ ಇರುತ್ತವೆ. ಧನ್ಯವಾದಗಳು. ನಾನು ನಿಮ್ಮ ಸುಧಾಕರ್, ಸೈನಿಂಗ್ ಆಫ್ ವಿನಯ್ ಟಿವಿ.